ನಾರಾಯಣನು ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿದ್ದಾನೆ. ಸುತ್ತಲೂ ದಿವ್ಯವಾದ ಶಾಂತಿ. ವಿಷ್ಣುವಿನ ಕಿವಿಯಿಂದ ಸಣ್ಣ ಪ್ರಮಾಣದ ಮೈಯ ಕೊಳೈ ಹೊರಬರುತ್ತದೆ. ಆ ಕರ್ಣಮಲವು ನೀರಿನ ಸ್ಪರ್ಶಕ್ಕೆ ಒಳಗಾದಾಗ ಇಬ್ಬರು ಅಸುರರು ಜನಿಸುತ್ತಾರೆ. ಅವರೇ ಮಧು ಮತ್ತೆ ಕೈಟಭ. ನಾವು ವಿಷ್ಣುವಿನಿಂದ ಜನಿಸಿದ್ದೇವೆ. ದೇವಲೋಕ ನಮ್ಮನ್ನು ನೋಡಿ ಹೆದರಬೇಕು. ಮಧು ಮತ್ತೆ ಕೈಟಭರು ಸಾವಿರಾರು ವರ್ಷಗಳ ಕಾಲ ಮಹಾದೇವ ಮತ್ತು ದೇವಿಯನ್ನು ಕುರಿತು ತಪಸ್ಸು ಮಾಡುತ್ತಾರೆ. ದೇವಿಯು ಪ್ರತ್ಯಕ್ಷಳಾಗುತ್ತಾಳೆ. ಮಹಾದೇವಿಗೆ ಪ್ರಣಾಮಗಳು. ಪ್ರಣಾಮಗಳು ತಾಯಿ. ನಿಮ್ಮ ಭಕ್ತಿಗೆ ಮೆಚ್ಚಿದೆ. ಏನು ಹೊರಬೇಕು ಕೇಳಿ. ನೀರಿಲ್ಲದ ವನಸ್ಥಳದಲ್ಲಿ ಮಾತ್ರ ಸಾವಿರಲಿ ತಾಯಿ. ತಥಾಸ್ತು. ಇದು ಅಧರ್ಮ. ದೇವಲೋಕ ಅಂಧಕಾರದಲ್ಲಿ ಮುಳುಗಲಿದೆ. ವೇದಾಪಹರಣ. ಕಾಪಾಡು ವಿಷ್ಣುವೇ. ಅಸುರರು ವೇದಗಳನ್ನು ಕಸಿದುಕೊಂಡು ಪಾತಾಳಕ್ಕೆ ಹೋಗಿ ಅಡಗಿಸಿಡುತ್ತಾರೆ. ಬ್ರಹ್ಮದೇವನು ಕಳವಳಗೊಂಡು ಕ್ಷೀರಸಾಗರಕ್ಕೆ ಬಂದು ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವನ್ನು ಎಬ್ಬಿಸಲು ಯೋಗ ಮಾಯೆಯನ್ನು ಪ್ರಾರ್ಥಿಸುತ್ತಾನೆ. ವಿಷ್ಣುವು ಅಸುರರನ್ನು ಎದುರಿಸಲು ಹಯಗ್ರೀವ ರೂಪವನ್ನು ಧರಿಸಿ ಪಾತಾಳಕ್ಕೆ ಹೋಗುತ್ತಾನೆ. ಅಲ್ಲಿ ಘೋರ ಯುದ್ಧ ಆರಂಭವಾಗುತ್ತದೆ. ಸಾವಿರಾರು ವರ್ಷಗಳ ಕಾಲ ಗದಾಯುದ್ಧ ನಡೆಯುತ್ತದೆ. ಅಸುರರು ಕ್ಷೀಣಿಸುವುದಿಲ್ಲ, ಏಕೆಂದರೆ ಅವರಿಗೆ ದೈವೀ ವರವಿದೆ. ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ. ನನಗೊಂದು ವರ ನೀಡಿ. ಏನದು? ನನ್ನಿಂದಲೇ ನಿಮ್ಮ ಸಂಹಾರವಾಗಬೇಕು. ಭಗವಾನ್ ವಿಷ್ಣು ನಮ್ಮ ಹತ್ರ ವರ ಕೇಳುತ್ತಿದ್ದಾರೆ. ವಿಷ್ಣುವು ತಕ್ಷಣವೇ ವಿರಾಟ ರೂಪ ತಾಳಿ ತನ್ನ ಪರ್ವತದಂತಹ ಬಲಿಷ್ಠವಾದ ತೊಡೆಗಳನ್ನು ನೀರಿನಿಂದ ಮೇಲೆತ್ತುತ್ತಾನೆ. ಅಲ್ಲಿ ನೀರಿಲ್ಲದ ವಿಶಾಲವಾದ ಒಣಪ್ರದೇಶ ಸೃಷ್ಟಿಯಾಗುತ್ತದೆ. ವಿಷ್ಣುವು ಇಬ್ಬರನ್ನೂ ತನ್ನ ತೊಡೆಯ ಮೇಲೆ ಮಲಗಿಸಿ ಸುದರ್ಶನ ಚಕ್ರದಿಂದ ಅವರ ಶಿರಚ್ಛೇದ ಮಾಡುತ್ತಾನೆ. ಅವರ ದೇಹದ ಕೊಬ್ಬು ಮೇಧಸ್ಸು ಸಾಗರದಲ್ಲಿ ಹರಡುತ್ತದೆ. ಬ್ರಹ್ಮದೇವನು ಮರಳಿ ವೇದಗಳನ್ನು ಪಡೆಯುತ್ತಾನೆ. ಲೋಕದಲ್ಲಿ ಮತ್ತೆ ಜ್ಞಾನದ ಬೆಳಕು ಹರಡುತ್ತದೆ. ಧನ್ಯವಾದಗಳು ಪ್ರಭು. ಅಧರ್ಮ ತಲೆ ಎತ್ತಿ ನೆರೆಯಲು ನಾನು ಬಿಡುವುದಿಲ್ಲ.